ज़ारा रेडीमेड नए दौर की पसंद। शादी, ईद हो या दिवाली, आपकी खूबसूरती को लगाए चार चांद। शरारा, गरारा, ड्रेस मटेरियल, गॉन, अम्ब्रेला गॉन, कराची रेडीमेड, वेस्टर्न टॉप, हर तरह के डिजाइन। सेंट्रल बस स्टैंड के सिम मार्केट रोड, टीपू सुल्तान सर्कल, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। राज्य में एचएमपी वायरस की एंट्री, जनता में बेचैनी का माहौल। कोरोना की तबाही के बाद चीन में इन दिनों आतंक मचाने वाले एचएमपी वायरस की राज्य में एंट्री। 8 महीने वाले बच्चे के ब्लड टेस्ट के बाद हुई पॉजिटिव होने की तस्दीक, मगर एक और मामले में 3 महीने का बच्चा आराम होकर हुआ है डिस्चार्ज। जनता को घबराने की नहीं ज़रूरत, हेल्थ विभाग से गाइडलाइंस जारी। डर नहीं, सावधानी है जरूरी। है कोई नया नहीं, 60 साल से मौजूद है दुनिया में वायरस। अक्सर ठंड के मौसम में होता है इसका इफेक्ट। हर उम्र के लोगों में सांस की बीमारी का बनता है सबब, मगर कहा जाता है कि एचएमपीवी ह्यूमन मेटानिमो वायरस कमजोर यानी बच्चों और बूढ़े व्यक्तियों पर होता है इसका ज्यादा असर। इसी से हेल्थ विभाग हुआ है अलर्ट। खांसते छींकते वक्त मुंह और नाक को टिश्यू या कपड़े से ढांपें। साबुन, पानी या सैनिटाइजर से हाथ धोने। अगर आपको बुखार, खांसी, छींक या सर्दी है तो सार्वजनिक जगहों से रहे दूर। अगर आप बीमार हैं तो दूसरों के साथ मिलना जुलना करें कम और पानी का ज्यादा मिकदार में करें इस्तेमाल की गाइडलाइंस जारी की है हेल्थ विभाग ने। ಸರ್ HMPV ಒಂದು ಪತ್ತೆ ಆಗಿರುವಂತದ್ದು ಇದು ಕನ್ಫರ್ಮ್ ಆಗಿದೆಯಾ? ನೋಡಿ, HMPV ಏನು ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ. ಬಹಳ ದಶಕಗಳಿಂದ ಇರುವಂತದ್ದು. ಈ ವೈರಸ್ ಇಂದ ಆಗುವಂತ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ತರ ಬರುವಂತದ್ದು ಬರ್ತಕ್ಕಂಥದ್ದು ಇದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ ಬ್ರೇಕು, ಅದೇನೋ ಹೊಸ ಈ ವೈರಸ್ ಅಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಾನು ಹೇಳ್ತಾರೆ. ಅದಿರ್ಬೋದು. ಇನ್ನು ನಮ್ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗವರ್ಮೆಂಟ್ ಆಫ್ ಇಂಡಿಯಾ ಇಂದನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದ್ರೆ ಇಲ್ಲಿ ಡಿಟೆಕ್ಟ್ ಆಗಿರುವಂತದ್ದು ಇದು ಈ ಮಗುಗೆ ಎಲ್ಲೂ ಅವ್ರು ಬೇರೆ ಕಡೆಯಿಂದೆಲ್ಲ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂತದ್ದು. ಚೈನಾ ಔಟ್ ಬ್ರೇಕ್ಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಕ್ ಆಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಾನು ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಏನೇನ್ ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದೀವಿ. ಮತ್ತು ಇದು ಈ ವೈರಸ್ ಅಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ, ಮತ್ತೆ ಹೊರಟೋಗ್ತದೆ. ನೆಗಡಿ, ಜ್ವರ ಸ್ವಲ್ಪ ಇದ್ದು ಹೊರಟೋಗ್ತದೆ ಅಷ್ಟೇ. ಅದು ನಮ್ಗೇನ್ ಗೊತ್ತಿಲ್ಲ, ಅದರದ್ದು ನಮ್ಗೆ ಆ ಮಾಹಿತಿಗಳೇನಿಲ್ಲ. ಇಲ್ಲ, ಅದು ಇನ್ನು ನಾನು ಇವತ್ತೀಗ 12:30 ಮೀಟಿಂಗ್ ಕರೆದಿದ್ದೀನಿ. ಮುಂದೆ ಏನೇನ್ ಮಾಡ್ಬೇಕು, ಏನ್ ಕ್ರಮ ತಗೊಳ್ಬೇಕು ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಲಿದೆ. ಅಲ್ಲಿಗೂ ಕೂಡ ಅಲ್ಲಿಗೆ ಅದನ್ನು ಕಳಿಸುವಂತದ್ದು ಕೂಡ ಮಾಡ್ಬೇಕಾ ಬೇಡವಾ ಅಂತ ನೋಡೋಣ. ಆದ್ರೆ ಇದಕ್ಕೂ ಚೈನಾಗೂ ಸಂಬಂಧ ಇದೆ ಅಂತ ಹೇಳಕ್ ಆಗಲ್ಲ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಾನು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಇದು ಇರುವಂತದ್ದೇ ಬಹಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂತದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಈಗ 12:30 ಒಂದು ಮೀಟಿಂಗ್ ಕರೆದಿದ್ದೀನಿ. ಬೇರೆ ಏನ್ ಕೇಂದ್ರ ಸರ್ಕಾರ ಏನ್ ಹೇಳಿದೆ, ICMR ಏನ್ ಹೇಳಿದೆ, ಅವರ ಅಭಿಪ್ರಾಯಗಳು ಕೂಡ ತಗೊಂಡು ಮುಂದೆ ಇನ್ನೇನ್ ಮಾಡ್ಬೇಕು ನೋಡೋಣ. और खबरों के लिए देखते रहिए बी न्यूज नेशन।